ಇನ್ನು ಪ್ರಿಯಕರನ್ನೇ ಪ್ರಿಯತಮೆಯನ್ನ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಘಟನೆ ಇವತ್ತು ಬೆಂಗಳೂರಿನ ಜಯನಗರ್ನಲ್ಲಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಪ್ರಿಯಕರನಿಂದಾನೇ ಪ್ರಿಯತಮೆಯ ಹತ್ಯೆ ಆಗಿರುವಂತದ್ದು. ಇವತ್ತು ಬೆಂಗಳೂರಿನಲ್ಲಿ ಚಾಕುವಿನಿಂದ ಚುಚ್ಚಿ ಪ್ರಿಯತಮೆಯ ಕಗ್ಗೊಲೆಯನ್ನ ಆತ ಮಾಡಿರುವಂತದ್ದು. ಫರೀದಾ ಅವಳನ್ನ ಕೊಂದು ಠಾಣೆಗೆ ಆತನೇ ಹೋಗಿ ಆರೋಪಿ ಸರೆಂಡರ್ ಆಗಿದ್ದಾನಂತೆ. ಇನ್ನು ಆತನ ಹೆಸರು ರೆಹಾನ್ ಅಂತ ಕೂಡ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಸ್ಪಾ ಒಂದರಲ್ಲಿ ಇಬ್ರು ಕೆಲಸ ಮಾಡ್ತಾ ಇದ್ರಂತೆ. ಅಂತಹ ಸಂದರ್ಭದಲ್ಲಿ ಇಬ್ಬರಿಗೂ ಪರಿಚಯ ಆಗಿದೆ, ಪರಸ್ಪರ ಪ್ರೀತಿ ಬೆಳೆದಿದೆ. ಇನ್ನು ಮದುವೆ ಕೂಡ ಆಗೋಣ ಅಂತ ಮಾತುಕತೆಯನ್ನ ನಡೆಸಿದ್ದಾರೆ. ಆದ್ರೆ ಕೊನೆ ಸಂದರ್ಭದಲ್ಲಿ ಆಕೆ ಮದುವೆ ಆಗೋದಿಲ್ಲ ಅಂತ ಆತನಿಗೆ ಹೇಳಿರೋದಕ್ಕೆ ಇವತ್ತು ಜಯನಗರದಲ್ಲಿ ಆಕೆಯನ್ನ ಕೊಲೆ ಮಾಡಿರೋದಾಗಿ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಯಾವ ವಿಚಾರಕ್ಕೆ ಕೊಲೆ ಆಯ್ತು, ಯಾವ ಟೈಮ್ ನಲ್ಲಿ ಕೊಲೆ ಆಯ್ತು? ಈಗ ಆತ ಪೊಲೀಸರಿಗೆ ಆತನೇ ಹೋಗಿ ಸರೆಂಡರ್ ಆಗಿದ್ದಾನೆ, ಆದ್ರೆ ಏನೆಲ್ಲ ಡೀಟೇಲ್ಸ್ ಕೊಡ್ತಾ ಇದ್ದಾನೆ, ಯಾಕೆ ಕೊಲೆ ಮಾಡದ್ನಂತೆ ಅಂತ? ಚಂದನ, ಬೆಂಗಳೂರಿನ ಶಾಲಿನಿ ಗ್ರೌಂಡ್ ಅಂದ್ರೆ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಶಾಲಿನಿ ಗ್ರೌಂಡ್ ಅಲ್ಲಿ ಪ್ರಿಯಕರನೊಬ್ಬ ಪ್ರಿಯತಮೆಗೆ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಕೊಲೆ ಮಾಡಿರುವಂತ ಘಟನೆ ನಡೆದಿರುವಂತದ್ದು. ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಜಯನಗರ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಆ ಮಾಹಿತಿಯನ್ನ ಕಲೆ ಹಾಕಿದಂತ ಸಂದರ್ಭದಲ್ಲಿ ಇಬ್ರು ಕೂಡ ಅಂದ್ರೆ ಆರೋಪಿ ಮತ್ತೆ ಕೊಲೆ ಆದಂತ ಮಹಿಳೆ ಏನಿದ್ರು ಇಬ್ರು ಕೂಡ 2022ರಲ್ಲಿ ಪರಿಚಯವಾಗಿದ್ರು. ಬೆಂಗಳೂರಿನ ಸ್ಪಾ ಒಂದರಲ್ಲಿ ಕೆಲಸ ಮಾಡ್ತಿದ್ದಂತ ಮಹಿಳೆ ಈ ಆರೋಪಿ ಏನಿದ್ದಾನೆ ಗಿರೀಶ್, ಆತನಿಗೆ 2022ರಲ್ಲಿ ಪರಿಚಯವಾಗುತ್ತೆ. ಪರಿಚಯವಾದ ಬಳಿಕ ಇವರಿಬ್ರು ಸ್ನೇಹಕ್ಕೆ ತಿರುಗಿ ಸ್ನೇಹ ಲವ್ ಆಗತ್ತೆ. ಇಬ್ರು ಕೂಡ ಪರಸ್ಪರ ಪ್ರೀತಿ ಮಾಡ್ಕೊಂಡು ಇಬ್ರು ಸಂಬಂಧದಲ್ಲಿ ಇರ್ತಾರೆ. ಆದ್ರೆ ಇವತ್ತು ಅವರ ಇದೇ ತಿಂಗಳು 29ನೇ ತಾರೀಕು ಆರೋಪಿ ಗಿರೀಶ್ ಬರ್ಡೇ ಇದ್ದಂತ ಸಂದರ್ಭದಲ್ಲಿ ಇವತ್ತು ಪಾರ್ಟಿ ಮಾಡಿ ನಂತರ ಎಲ್ರು ಕೂಡ ಶಾಪಿಂಗ್ ಮಾಡಿ ಸಂಜೆ ನಂತರ ಪಾರ್ಕಿಗೆ ಕರೆದುಕೊಂಡು ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಇಬ್ರು ಕೂಡ ಮದುವೆ ಆಗೋ ವಿಚಾರವಾಗಿ ಮಾತನಾಡ್ಕೊಂಡು ಕೂತಿರುವಂತ ಸಂದರ್ಭದಲ್ಲಿ ಇವಳು ಆರೋಪಿ ಗಿರೀಶ್ನ ಮಾತಿಗೆ ನಿರಾಕರಣೆ ಮಾಡಿದ್ಲು. ಅಂದ್ರೆ ಮದುವೆ ಆಗ್ಲಿಕ್ಕೆ ನಿರಾಕರಣೆ ಮಾಡಿದ್ಲು ಅನ್ನುವಂತ ಕಾರಣಕ್ಕಾಗಿ ಆತ ಇವತ್ತು ಚಾಕು ತಂದು ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ಗೊತ್ತಾಗಿದೆ. ಹಾಗಾಗಿ ಆರೋಪಿ ಕೊಲೆ ಮಾಡಿ ಜಯನಗರ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗಿರೋದ್ರಿಂದ ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಮೇಲ್ನೋಟಕ್ಕೆ ಇದು ಮದುವೆ ನಿರಾಕರಣೆ ಮಾಡಿದ್ದೆ ಕೊಲೆಗೆ ಕಾರಣ ಅನ್ನುವಂತ ವಿಚಾರ ಗೊತ್ತಾಗಿರೋದ್ರಿಂದ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮಾಡ್ತಿರುವಂತದ್ದು. ಚಂದ್ರ, ರೈಟ್. ಧನ್ಯವಾದ ನಾಗೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.